ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಸ್ಟಡಿ ಬ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಂದು ಹೊಸ ಚಾಲೆಂಜ್ ಫ್ರೆಂಡ್ಸ್. ನಾನು ಅರ್ಲಿ ಮಾರ್ನಿಂಗ್ 3 AM ಹೇಳೋ ಹೊಸ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇವತ್ತಿನಿಂದ 35 ದಿನಗಳ ಕಾಲ ಕಂಟಿನ್ಯೂ ಆಗಿ 3 AMಗೆ ಎದ್ದೇಳೋ ರೂಟೀನನ್ನು ಇಟ್ಕೊಳ್ತಾ ಇದ್ದೀನಿ. ಮತ್ತು ದಿನಕ್ಕೆ 10+ ಅವರ್ಸನ್ನು ನಾನು ಓದಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದು 3 AMಗೆ ಹೇಳುವಂತಹ ಚಾಲೆಂಜಿನ ಫಸ್ಟ್ ಡೇ ಆಗಿದೆ. ಓಕೆ ಫ್ರೆಂಡ್ಸ್, ನಿನ್ನೆ ತಾನೇ ನಾನು ನಿಮಗೆ ಒಂದು ಟೈಮ್ ಟೇಬಲ್ ತೋರಿಸಿದೆ, ಚೆನ್ನಾಗಿದೆ ಅಂತಲೂ ಹೇಳ್ತಾ ಇದ್ದೀರಿ ನೀವು. ಅದೇ ಟೈಮ್ ಟೇಬಲ್ ಪ್ರಕಾರ ನಾನಿವತ್ತು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ ಟೈಮ್ ಟೇಬಲ್ನಲ್ಲಿ ಫಸ್ಟ್ ಸಬ್ಜೆಕ್ಟ್ ನಾನು ಹಿಸ್ಟ್ರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಿಸ್ಟ್ರಿಯನ್ನು ಕಂಪ್ಲೀಟಾಗಿ 3 ದಿನದಲ್ಲಿ ಮುಗಿಸ್ಕೋಬೇಕು ಅಂತ. ಹಾಗಾಗಿ ಇವತ್ತು ನಾನು ಹಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಿಸಿನೀರು ಕಾಸ್ಕೊಂಡು ಬಂದು ಇವಾಗ ನಾನು ಕುಡಿತಾ ಇದ್ದೀನಿ. ನೆಕ್ಸ್ಟು ನಾನು ನಿನ್ನೆ ತಾನೇ ಟೈಮ್ ಟೇಬಲ್ ಮಾಡಿದ್ನಲ್ಲ, ಅದನ್ನು ಇವಾಗ ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಡೈಲಿ ನೋಡ್ತಾ ಇದ್ದರೆ ನಮಗೆ ಓದೋಕ್ಕೆ ಛಲ ಹುಟ್ಟುತ್ತೆ ಅಂತಾರಲ್ಲ ಫ್ರೆಂಡ್ಸ್, ಆ ರೀತಿ ಟೈಮ್ ಟೇಬಲನ್ನು ನಾವು ಕಣ್ಮುಂದೆ ಕಾಣೋ ರೀತಿಯಲ್ಲಿ ಹಚ್ಕೊಂಡ್ಬಿಡಬೇಕು. ನಾವು ಕಂಪ್ಲೀಟ್ ಮಾಡಿದ್ವಿ ಇಲ್ಲ ಅಂತಂದು ನೋಡ್ತಾ ಇರಬೇಕು. ಆಮೇಲೆ ನಾವು ಆ ಟೈಮ್ ಟೇಬಲಲ್ಲಿ ಬಾಕ್ಸ್ ಆಗಿದ್ದೀನಲ್ಲ ಫ್ರೆಂಡ್ಸ್, ಅದರ ಮುಂದೆ ಆ ಸಬ್ಜೆಕ್ಟ್ ಕಂಪ್ಲೀಟ್ ಆದಮೇಲೆ ಅಲ್ಲೇ ಟಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ 3:30 ಆಯಿತು. ಇವಾಗ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಇವಾಗ ಫಸ್ಟ್ ನಾನು ಹಿಸ್ಟ್ರಿ ಓದ್ಕೊಳ್ಳೋಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಇವಾಗ ನೋಡ್ಕೊಳ್ತಾ ಇದ್ದೀನಿ. ಇಷ್ಟು ಪುಸ್ತಕಗಳೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಫಸ್ಟ್ ಒನ್ ಇಡ್ನಲ್ಲ, ಅದೇ ಕಂಪ್ಲೀಟಾಗಿ 6th to 10th ಸ್ಟ್ಯಾಂಡರ್ಡ್ವರೆಗೂ ಏನೋ ಸ್ಕೂಲ್ ಪುಸ್ತಕದ್ದು ನೋಟ್ಸ್ ಐತಿ. ಅದಾದಮೇಲೆ ಬ್ಲೂ ಕಲರ್ ಪುಸ್ತಕ ಇಟ್ನಲ್ಲ, ಅದರಲ್ಲಿ ಏನೋ 10th ಸ್ಟ್ಯಾಂಡರ್ಡ್ದು 2 ಕಂಪ್ಲೀಟ್ ಆಗಿರುವಂತಹ ನೋಟ್ಸ್ ಐತಿ. ಆಮೇಲೆ PUC ಪುಸ್ತಕಗಳು, ಫಸ್ಟ್ PU, ಸೆಕೆಂಡ್ PU, ಅದಾದಮೇಲೆ ಕರ್ನಾಟಕ ಇತಿಹಾಸ ಪುಸ್ತಕ. ಇವಿಷ್ಟು ಪುಸ್ತಕಗಳನ್ನು ನಾನು 3 ದಿನದಲ್ಲಿ ಕಂಪ್ಲೀಟಾಗಿ ಓದ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ನಾನು 6th to 10th ಸ್ಟ್ಯಾಂಡರ್ಡ್ವರೆಗೂ ಇರುವಂತಹ ನೋಟ್ಸನ್ನು ನಾನು ಬರ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನೇ ನಾನು ಇವಾಗ ಕಂಪ್ಲೀಟಾಗಿ ಇವತ್ತಿನ ದಿನ ಎಷ್ಟಾಗತ್ತಷ್ಟು ಕಂಪ್ಲೀಟಾಗಿ ಓದ್ಕೊಳ್ತೀನಿ. ಇವಾಗ ನಾನು 6th ಸ್ಟ್ಯಾಂಡರ್ಡ್ದು ಕಂಪ್ಲೀಟ್ ನೋಟ್ಸನ್ನು ಓದ್ಕೊಳ್ತಾ ಇದ್ದೀನಿ. 6th ಸ್ಟ್ಯಾಂಡರ್ಡಲ್ಲಿ ಯಾವ್ಯಾವ ಪಾಠಗಳು ಬರ್ತಾವಲ್ಲ ಅದರದ ನೋಟ್ಸನ್ನು ನಾನಿವಾಗ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ಇವಾಗ 1 ಅವರ್ ಸ್ಟಡಿ ಆಯಿತು. ಇವಾಗ ಟೈಮು 4:33 ಆಯಿತು ಫ್ರೆಂಡ್ಸ್. 1 ತಾಸು ಓದಿದೆ. ಹಾಗಾಗಿ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಕತ್ತೈತಿ. ಹಾಗಾಗಿ ನಾನು ಟೀ ಮಾಡ್ಕೊಂಬರೋಕೆ ಬಂದೀನಿ. ಇವಾಗ ಟೀ ಮಾಡ್ಕೊಂಡು ಬಂದು ಅದ್ರ ಜೊತೆ 1-2 ಬಟರ್ ಇದ್ದರೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್, ಟೋಸ್ಟು. ಹಾಗಾಗಿ 1-2 ಟೋಸ್ಟ್ ತೊಗೊಳ್ತಾ ಇದ್ದೀನಿ. ಟೋಸ್ಟನ್ನು ಚೆನ್ನಾಗಿ ಎತ್ಕೊಂಡು ತಿಂತಾಯಿದ್ರೆ ನಿದ್ದೆ ಹೊಡೋಗ್ಬಿಡುತ್ತೆ, ಹೌದಿಲ್ಲ ಫ್ರೆಂಡ್ಸ್? ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಅರ್ಲಿ ಮಾರ್ನಿಂಗ್ ನಾವು ಎದ್ದು ಓದ್ತಿರ್ತೀವಲ್ಲ, ಕಂಟಿನ್ಯೂ ಆಗಿ ಒಂದೇ ಜಾಗದಲ್ಲಿ ಕುಂತ್ಕೊಂಡು ಓದೋದ್ರಿಂದ ನಮಗೆ ಓದೋಕ್ಕಾಗಲ್ಲ, ನಿದ್ದೆ ಬರ್ತಾ ಇರುತ್ತೆ, ನಿದ್ದೆ ಎಳೀತಾ ಇರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, 1 ಅವರ್ ಓದಿಂದಾದಮೇಲೆ ಎದ್ದು ಟೀ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ಟೀ ಕುಡಿದ್ರೆ ನಿದ್ದೆ ಹೋಗುತ್ತೆ, ಎಲ್ಲರಿಗೂ ಸಹಜ. ಆಮೇಲೆ ಅದು 1 ತಾಸು ಜಗ್ಗುತ್ತೆ ಫ್ರೆಂಡ್ಸ್. ನಾವು 1 ಕಪ್ ಟೀ ಕುಡಿದ್ರೆ ಅದು 1 ತಾಸು ನಮಗೆ ನಿದ್ದೆಗೆ ಹೋಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಇವಾಗ ನಾನು ಚಹಾ ಕುಡಿತಾ ಇದ್ದೀನಿ, ಬಟರ್ನ ತಿಂದೆ. ಇವಾಗ ಓದ್ತಾನೆ ಟೀ ಕುಡಿತಾ ಇದ್ದೀನಿ. ಇವಾಗ ನಾನು 7th ಸ್ಟ್ಯಾಂಡರ್ಡ್ದ ನೋಟ್ಸನ್ನು ನಾನು ಹಿಸ್ಟ್ರಿ ನೋಟ್ಸನ್ನು ಇವಾಗ ನಾನು ಓದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಟೈಮ್ 5:30 ಆಯಿತು, 5:23 ಆಯ್ತು. ಈಗ
ಸ್ವಲ್ಪ ನಿದ್ದೆ ಬಂದಂಗೆ ಆಗತೈತಿ. ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಅಡ್ಡಾಡಿ ಬರೋಣ. ಹೊರಗೆ ಹೋಗಿ ಅಡ್ಡಾಡಿ ಬಂದರೆ ಸ್ವಲ್ಪ ನಿದ್ದೆ ನಿಚ್ಚಳಾಗುತ್ತೆ. ಅದಕ್ಕೆ ಹೋಗಿ ಬರೋಣ. ಓಕೆ ಬನ್ನಿ. ಫುಲ್ ಕತ್ಲೆ ಇದೆ ಫ್ರೆಂಡ್ಸ್. ನಿಮಗೂ ಸ್ವಲ್ಪ ನಿದ್ದೆ ಬಂದಂಗೆ ಆಗಕತ್ತಂದ್ರೆ ಹಿಂಗೆ ನಂತರ ಕತ್ಲಲ್ಲಿ ಅಡ್ಡಾಡಿ ನಿದ್ದೆ ಹೋಗ್ಬಿಡುತ್ತೆ. ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸು, ಟೀ ಕುಡಿದೆ 1 ಅವರ್ ನಿದ್ದೆ ಬರದೇ ಇರುವಾಗ ಅದು ನೋಡ್ಕೊತು. ಹಾಗಾಗಿ ಮತ್ತೆ 1 ಅವರ್ ಮತ್ತೆ ಕುಂತ್ಕೊಂಡು ಒಂದೇ ಕಡೆ ಕುಂತ್ಕೊಂಡು ನಾವು ಓದ್ತಾ ಇರ್ತೀವಲ್ಲ, ಮತ್ತೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಅಡ್ಡಾಡಕತ್ತೀನಿ. ಯಾಕಂದ್ರೆ ನಾನು ಗ್ಯಾಪ್ ಮಾಡಿಬಿಟ್ಟಿದ್ದೀನಿ. ಅರ್ಲಿ ಮಾರ್ನಿಂಗ್ 3 AM ಹೇಳೋದನ್ನು ನಾನು ಸ್ವಲ್ಪ ದಿನ ಗ್ಯಾಪ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ಅಡ್ಜಸ್ಟ್ ಆಗಬೇಕಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನನಗೆ ಸ್ವಲ್ಪ ನಿದ್ದೆ ಹಿಡಿತಾ ಇದೆ. ಅದಕ್ಕೆ ನಾನು ಈ ರೀತಿಯಾಗಿ ಟ್ರಿಕ್ಸನ್ನು ಬಳಸ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ನನ್ನ ರೂಮಿಗೆ ಬಂದೆ. ನಾನು ಮತ್ತೆ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಮತ್ತೆ 1.5 ತಾಸು ಕಂಟಿನ್ಯೂ ಆಗಿ ಓದ್ತೀನಿ. ಇವಾಗ ಇದು ಕಂಪ್ಲೀಟಾಗಿ ನಾನು ಆಲ್ರೆಡಿ ಓದ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನನಗೆ ಸ್ಪೀಡಾಗಿ ಓದೋಕ್ಕೆ ಇವಾಗ ಆಗ್ತಾಯಿದೆ. ಮೊದಲಲ್ಲಿ ಎರಡು ಸತಿನಾದರೂ ನಂದು ರಿವಿಷನ್ ಆಗಿದೆ. ಇದು 3ನೇ ಸತಿ ರಿವಿಷನ್ ಇರಬಹುದು. ಅದಕ್ಕೆ ಕಂಪ್ಲೀಟಾಗಿ ರಿವಿಷನ್ ಆಗಿಲ್ಲ. 1 ತಾಸಲ್ಲಿ ಎಷ್ಟೆಷ್ಟಾಗುತ್ತೆ ಅಷ್ಟೇ ರಿವಿಷನ್ ಮಾಡ್ಕೊಂಡು ಬಂದಿದ್ದೆ. ಅದಕ್ಕೆ ಇವತ್ತು ನಾನು ಕಂಪ್ಲೀಟಾಗಿ ರಿವಿಷನ್ ಮಾಡ್ತಾಯಿದ್ದೀನಿ. 2 hours later. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ 7 ಗಂಟೆ ಆಯಿತು. ನಂದು ಈ ಫಸ್ಟ್ ಸ್ಲಾಟ್ ಕಂಪ್ಲೀಟ್ ಆಯಿತು. 3 AM to 7 AM ನಾನು ಅಭ್ಯಾಸ ಮಾಡಿದೆ. ಅದು ಇದು ರೆಸ್ಟ್ ಎಷ್ಟು 1 ಅವರ್ ಹೋದರೂ ಸಹ 3.5 ತಾಸು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. ಇವಾಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಡಿ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 9:28 ಆಗೈತಿ ಫ್ರೆಂಡ್ಸ್. 9:30 ಆಯಿತು. ಇವಾಗ ನಂದು ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಮಾಡಬೇಕು. ನಂದು ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಟಿಫನ್ ಸಹ ಆಯಿತು. ಇವಾಗ ಟೆರೆಸ್ ಮೇಲೆ ಬಂದು ನನ್ನ ಸೆಕೆಂಡ್ ಸ್ಲಾಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 9:30ಇಂದ 12 ಗಂಟೆವರೆಗೂ ನಾನು ಸೆಕೆಂಡ್ ಸ್ಲಾಟನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಥರ್ಡ್ ಸ್ಲಾಟ್ ಎಷ್ಟು ಸ್ಲಾಟ್ ಆಗ್ತೋ ಗೊತ್ತಿಲ್ಲ, ಎಷ್ಟು ಅವರ್ ಸ್ಟಡಿ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್. ಈ ಮೂರು ದಿನದಲ್ಲಿ ನಾನು ಹಿಸ್ಟ್ರಿನ ಕಂಪ್ಲೀಟಾಗಿ ಸಿಲೆಬಸ್ನ ಕವರ್ ಮಾಡ್ಕೋಬೇಕಾಗೈತಿ. ಹಾಗಾಗಿ ಟೈಮನ್ನು ಒಂಚೂರು ವೇಸ್ಟ್ ಮಾಡ್ಕೊಳ್ಳದೆ ಹಾಗೆ ಓದ್ಕೋಬೇಕು ಫ್ರೆಂಡ್ಸ್. ನೀವು ಸಹ ಹಾಗೆ ಓದ್ಕೊಳ್ಳಿ. ನನ್ನ ಟೈಮ್ ಟೇಬಲ್ ಎಲ್ಲರೂ ಇಷ್ಟಪಟ್ಟರೆ ತುಂಬಾ ಖುಷಿ ಆಯಿತು. ನೀವು ಸಹ ಫಾಲೋ ಮಾಡಿ ಅದೇ ರೀತಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಬೆಳಗಿನ ಸ್ಟಡಿ ಅವಧಿಯಲ್ಲಿ ಮೌರ್ಯರು, ಕುಶಾಣರು, ಗುಪ್ತರು, ವರ್ಧನರು, ಆಮೇಲೆ ದಕ್ಷಿಣ ಭಾರತದ ರಾಜಮನೆತನಗಳು ಇವುಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡಿದ್ದೆ. ಇವಾಗ ನಾನು ಬಹಮನಿ ಸುಲ್ತಾನರು, ಭಕ್ತಿ ಪಂಥ, ಕೆಳದಿಯ ನಾಯಕರು, ಮೈಸೂರು ಒಡೆಯರು, ಕಮಿಷನರುಗಳ ಆಡಳಿತ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಟೈಮು 11 ಆಯಿತು ಫ್ರೆಂಡ್ಸ್. ಸ್ವಲ್ಪ ಕುಂತಲ್ಲೇ ಕುಂತ್ಕೊಂಡು ನಿದ್ದೆ ಬರಾಕತ್ತು. ಸ್ವಲ್ಪ ಅಡ್ಡಾಡ್ಕೊತ ಓದ್ತೀನಿ. ಇವಾಗ ದಿಲ್ಲಿ ಸುಲ್ತಾನರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿದೆ. ಫ್ರೆಂಡ್ಸ್, ಟೈಮು 11:26 ಆಯಿತು. 2 ತಾಸು ಸ್ಟಡಿ ಮಾಡಿದೆ, ಸಾಕಾಯಿತು ಫ್ರೆಂಡ್ಸ್. ಬಿಸಿಲು ಬರಾಕತ್ತೈತಿ ಇಲ್ಲಿ. ಇಲ್ಲಾಂದ್ರೆ 12 ಗಂಟೆ ಮಟನ ಮಾಡ್ತಿದ್ದೆ, ಆದರೆ ಬಿಸಿಲು ಬರಾಕತ್ತೈತಿ. ಅದಕ್ಕೆ ಹೋಗ್ತೀನಿ ಕೆಳಗಡೆ ಹೋಗಿ ನಾನು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀನಿ. ಕಂಟಿನ್ಯೂ ಆಗಿ ಓದಬಾರ್ದು. ಹಾಗಾಗಿ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀನಿ. 11:30 ಆಗೈತಲ್ಲ, 12 ಗಂಟೆವರೆಗೂ ಅರ್ಧ ತಾಸು ರೆಸ್ಟ್ ಮಾಡ್ತೀನಿ. ಮತ್ತು 12 ಗಂಟೆಯಿಂದ ಮತ್ತೆ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಟೈಮ್ 12 ಗಂಟೆ ಆಯಿತು. ಮತ್ತು ನನ್ನ ಸ್ಟಡಿನ ನಾನು ಇವಾಗ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಒಂದು ಹಾಫ್ ಆನ್ ಅವರ್ ಟಿ ವಿ ನೋಡ್ಕೊತ ಕೂಡಬೇಕು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅಂದ್ರೆ ಕರೆಂಟ್ ಹೋಗೈತಿ. ಹಾಗಾಗಿ ಮೊಬೈಲ್ ನೋಡ್ಕೊತ ಕುಂತೆ. ಅಂದರೆ ಮೊಬೈಲ್ ನೋಡ್ಕೊತ ಕುಂತ್ರೆ ಹಂಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತ ಹೇಳೋಕೆ ಬರಲ್ಲ. ಹಾಗಾಗಿ ಮತ್ತೆ ಟೈಮ್ ನೋಡಿದೆ, 12:03 ಆಗಿತ್ತು. ಆಯಿತು, ನಂದು ಸ್ಟಡಿ ಟೈಮ್ ಆಯಿತು ಅಂತ ಮತ್ತೆ ನನ್ನ ಸ್ಟಡಿನ ನಾನು ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಕುಂತೀನಿ. ಮತ್ತು ಇವಾಗ ಇದು ಥರ್ಡ್ ಸ್ಲಾಟ್. ಇದನ್ನು ನಾನು
12 ಗಂಟೆಯಿಂದ 2 ಗಂಟೆವರೆಗೂ ಓದ್ತೀನಿ. 12 ಗಂಟೆಯಿಂದ 2 ಗಂಟೆವರೆಗೂ ಈ ಥರ್ಡ್ ಸ್ಲಾಟನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ರೆಸ್ಟ್ ಮಾಡಿ, ಊಟ ಮಾಡಿ ರೆಸ್ಟ್ ಮಾಡೋಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಮೊಘಲರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀನಿ. 2 ತಾಸಲ್ಲಿ ಮೊಘಲರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿದೆ. ಅದಾದಮೇಲೆ ಮರಾಠರು, ಶಿವಾಜಿ ಆಡಳಿತ ಮತ್ತು ಶಿವಾಜಿಯ ನಂತರ ರಾಜರುಗಳ ಆಡಳಿತ ಈ ಬಗ್ಗೆ ಅಭ್ಯಾಸ ಮಾಡಿದೆ. ಫ್ರೆಂಡ್ಸ್, ಇವಾಗ ಟೈಮು 2 ಗಂಟೆ ಆಯಿತು. ನನ್ನ ಥರ್ಡ್ ಸ್ಲಾಟು ಕಂಪ್ಲೀಟ್ ಆಯಿತು. 12 ಗಂಟೆಯಿಂದ 2 ಗಂಟೆವರೆಗೂ 2 ತಾಸು ಸ್ಟಡಿ ಕಂಪ್ಲೀಟ್ ಮಾಡಿದೆ. ಮತ್ತು ನಾನು ಇವಾಗ ಊಟ ಮಾಡಿ ರೆಸ್ಟ್ ಮಾಡ್ತೀನಿ. ಮತ್ತು 4 ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇವಾಗ ನಂದು ಊಟನೂ ಆಯಿತು, ರೆಸ್ಟು ಆಯಿತು. ಇವಾಗ 3:45ರಿಂದ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಅದಾದಮೇಲೆ ಆಧಾರಗಳು ಹಳೆ ಶಿಲಾಯುಗ, ನವಶಿಲಾಯುಗ, ಲೋಹಗಳ ಯುಗ, ಆಮೇಲೆ ಕಬ್ಬಿಣ ಶಿಲಾಯುಗ, ವೇದಗಳ ನಾಗರಿಕತೆ, ಜಗತ್ತಿನ ಪ್ರಾಚೀನ ನಾಗರಿಕತೆಗಳು, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಆಧುನಿಕ ಯುರೋಪ್, ಈ ಎಲ್ಲ ಟಾಪಿಕ್ಗಳು ಕಂಪ್ಲೀಟ್ ಆದವು. ಫ್ರೆಂಡ್ಸ್, ಟೈಮ್ ಇವಾಗ 5 ಗಂಟೆ ಆಯಿತು. ಇವಾಗ ನನ್ನ ಸ್ಟಡಿನ ಎಂಡ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಆಮೇಲೆ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. 1 hour later. ಇವಾಗ ನಾನು 6 ಗಂಟೆಯಿಂದ 8 ಗಂಟೆವರೆಗೂ 2 ತಾಸು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ತೀನಿ. ಎಲ್ಲ ನಂದು ಕಂಪ್ಲೀಟಾಗಿ ಇವತ್ತು ಸ್ಕೂಲ್ ಪುಸ್ತಕ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಫ್ರೆಂಡ್ಸ್. ಇವತ್ತು ನಾನು ಟೋಟಲಿ 10+ ಅವರೇ ಸ್ಟಡಿ ಮಾಡಿದ್ದೀನಿ. ಹಾಗಾಗಿ ನಂದು ಸ್ಕೂಲ್ ಪುಸ್ತಕ ಎಲ್ಲ ಕಂಪ್ಲೀಟ್ ಆಯಿತು. 6th to 10th ಇರುವಂಥ ಹಿಸ್ಟ್ರಿ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. 8 ಗಂಟೆವರೆಗೂ ನಾನು ಸ್ಟಡಿ ಮಾಡಿದೆ. 8 ಗಂಟೆವರೆಗೂ ನಾನು ಎಲ್ಲ ನನ್ನ ಹಿಸ್ಟ್ರಿ ಸಿಲೆಬಸ್ಸನ್ನು, ಅದು ಸ್ಕೂಲ್ ಪುಸ್ತಕವನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ನಾನು ಅಲ್ಲಿಗೆ ನನ್ನ ಸ್ಟಡಿನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.